ವಿಸಿಟ್ ಮಾಡಿ ಆದಷ್ಟು ಬೇಗ ಮಾನ್ಸೂನ್ ಮುಗಿಯೋಷ್ಟರಲ್ಲಿ. ಓಪನ್ ಜಿಪ್ಪಲ್ಲಿ ಹೋಗ್ತಾ ಇದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನಾವಿವತ್ತು ಹೊಸ ಬ್ಲಾಗ್ ಜೊತೆಗೆ ಬರ್ತಾಯಿದ್ದೀನಿ. ವಾಯ್ಸ್ ತುಂಬ ಲೋ ಇದೆ ಬಿಕಾಸ್ ಎಲ್ಲರೂ ಮಲಗಿದ್ದಾರೆ. ಇವತ್ತು ನಾವು ನಮ್ಮ ಲೈಫಲ್ಲಿ ಒಳ್ಳೆ ಅಡ್ವೆಂಚರ್ ಮಾಡೋದಕ್ಕೆ ಹೋಗ್ತಾಯಿದ್ದೀವಿ. ಸಡನ್ ಟ್ರಿಪ್ ಆಲ್ವೇಸ್ ಮೇಕ್ ಪರ್ಫೆಕ್ಟ್ ಅಂತ ಹೇಳಿಬಿಟ್ಟು ಇವತ್ತು ನಾವು ಸಡನ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ. ಎಲ್ಲಿಗೆ ಏನು ಎತ್ತ ಯಾರ್ಯಾರು ಹೋಗ್ತಾಯಿದ್ದೀವಿ ಅಂತ ಹೇಳಿ ನಿಮಗೆ ಮುಂದೆ ಗೊತ್ತಾಗುತ್ತೆ. ಫುಲ್ ಬ್ಲಾಗ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರೆಲ್ಲರೂ ಥ್ಯಾಂಕ್ ಯು. ಮುಂದೆ ಹಾಗೆ ನೋಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ದಿನ ನನ್ನ ಔಟ್ ಈ ಥರ ಇದೆ. ಹೊಸ ಟ್ರೆಂಡ್ ಎಲ್ಲ ಯಾರ್ಯಾರಿದ್ದಾರೆ ಅಂತ ಹೇಳಿ ತೋರಿಸ್ತೀನಿ ಬನ್ನಿ ಗೈಸ್. ಜಯನೇ ಯಾಕೋ ಜಯ ಅಂತ ಓಡೋಯ್ತಿದ್ಯಾ? ರುದ್ರೇಶ್ ರಕ್ಷಿತಾ ಹೀರೋದೆಲ್ಲರೂ ಹಾಕೊಂಡು ಟ್ರಯಲ್ ಮಾಡ್ತಾವಳೆ ಯಾವ ಚೆನ್ನಾಗಿದೆ ಅಂತ. ಅಲ್ಲಿ ನಾವು ಐ ಮಾಡು ಜಯ ಅಂತ ಮಮ್ಮಿ ನಿದ್ದೆ ಮಾಡ್ತೀರಾ? ನಮಗೋಸ್ಕರ ಎದ್ದಿ ಕಾಯ್ತಿದ್ದಾರೆ. ನೀವು ಹೋದ್ಮೇಲೆ ಮನೆ ಕಲ್ಲಿ ನೀವು ಹೋದ್ಮೇಲೆ 1 ಗಂಟೆ 2 ಗಂಟೆ ಆದ್ರೂ ನಿದ್ದೆ ಬರುತ್ತೆ. ಹಿಂಗೆ ಇನ್ನು ರಕ್ಷಿತನ್ ಔಟ್ಫಿಟ್ ಹಿಂಗಿದೆ. ಫುಲ್ ಬ್ಯಾಗ್ಗಳೆಲ್ಲ ಪ್ಯಾಕ್ ಆಗಿದೆ. ಇಲ್ಲಿ 2 ಪೀಸ್ಗಳೇನ ಮಲ್ಕೊಂಡಿದ್ದಾವೆ. ಎಬ್ರಿಸ್ತಾ ಇದ್ದೀವಿ ಗಾಯ್ಸ್. ಹೋಗ್ಬೇಕಿದೆ, ಟೈಮ್ ಆಯಿತು. ಹೆಂಗೆ ಕಾಣ್ತಿದ್ದೀವಿ ನಾವಿಬ್ರು? ಏನು ಮಾಡ್ತಾವೆ ಇವು ನೇಟಲ್ಲಿ? 2 ಪಾರಿವಾಳ ನೋಡಿ ಗೈಸ್ ಹೆಂಗಿದೆ ಅಂತ. ಹಾಂ ಕಾಣ್ತಾ ಇದೆ ಇವಾಗ. ಬಾ ಹೋಗ್ತಾ ಇದ್ದೀವಿ. ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ನಮ್ಮ ಮಮ್ಮಿಗೆ ಬಾಯ್ ಹೇಳ್ಬಿಟ್ಟು ಬಾಯ್ ಬಾಯ್ ಮಮ್ಮಿ. ಪೂಜಾರಿ ಕೈಯಲ್ಲಿ ಪೂಜೆ ಮಾಡಿಸ್ತಾ ಇದ್ದೀವಿ. ಈ ಗಂಟೆ ಓಡಾಡ್ಸ್ರು. ಯಾರು ಟ್ರಿಪ್ಪಿಗೆ ಬರ್ತಾ ಇದ್ದಾರೆ ಅಂತ ಇಂಟ್ರಡ್ಯೂಸ್ ಮಾಡಿಸೋ ಟೈಮ್. ರಕ್ಷಿತಾ ಮತ್ತು ರುದ್ರೇಶ್ ಹಿಂದಗಡೆ ಕೂತಿದ್ದಾರೆ ಬಿಕಾಸ್ ಅವರಿಬ್ಬರು ಸಣ್ಣಕ್ಕಿದ್ದಾರೆ. ಜಯಂತ ನಾನು ಪ್ರವೀಣ ಮುಂದೆ ಕೂತಿದ್ರಿ ಅಂದರೆ ಮಿಡಲಲ್ಲಿ. ನೆಕ್ಸ್ಟ್ ಅದಾದಮೇಲೆ ಫ್ರಂಟಲ್ಲಿ ಕೂತಿದ್ದು ಸಂತು ಬ್ರೋ ಮತ್ತು ನಮ್ಮ ಹುಡ್ಗ. ನಾವಂತೂ ಗಾಡಿ ಹತ್ಮೇಲೆ ಎಲ್ಲರೂ ಫ್ಲ್ಯಾಟ್ ಆಯ್ತಾರೆ ಅಂತ ಅಂದ್ಕೊಂಡ್ರೆ ಇನ್ನೂ ಜೋಶಲ್ಲಿದ್ದರು ಗೈಸ್. ಏನೇ ಹೇಳಿ ಮಾತ್ರ ಸಖತ್ ಜೋಶಲ್ಲಿ ಸಾಂಗೆಲ್ಲ ಆಡಿಕೊಂಡು ಕೇಳ್ಕೊಂಡು ಹೋಗ್ತಾಯಿದ್ರಿ. ಹಾಗೆ ಮಿಡಲಲ್ಲಿ ಒಂದು ಕಡೆ ಸ್ಟಾಪ್ ಹಾಕಿದ್ವಿ 11 ಸ್ಟಾರ್ ಕಾಫಿ ಹತ್ರ. ಅಲ್ಲೇನು ಕಾಫಿ ರೇಟ್ಗಳು ನೋಡ್ತಾ ಇದ್ರೆ ಮಾತ್ರ ಹೆವಿ ರೇಟ್ ಇದ್ವು. ನಮಗೆ ಜಸ್ಟ್ ಏನೋ ಒಂದು ಕೆಲಸ ಆಗಬೇಕಿತ್ತು, ಆ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಸ್ಮಾಲ್ ಟೀ ಶಾಪ್ ಹತ್ರ. ಟೀ ಶಾಪಲ್ಲಿ 1-2 ಟೀ ಇಸ್ಕೊಂಡು ಯಾರ್ಯಾರಿಗೆ ಏನೇನು ಬೇಕು ಅದೆಲ್ಲ ತಿನ್ಕೊಂಡು ಮತ್ತು ಅದಾದಮೇಲೆ ನೋಡಿ ಸಡನ್ನಾಗಿ ಡಾಗೇಶ್ಗಳು ಎಂಟ್ರಿ ಕೊಟ್ಬಿಟ್ರು. ಆ ಡಾಗೇಶ್ಗಳ ಹತ್ರ ಮಾತಾಡ್ಕೊಂಡು ನಟಾಡ್ಕೊಂಡು ನೋಡಿ ಬಂದು ಕಾರ್ ಹತ್ತಿದ್ರಿ. ಅದಾದಮೇಲೆ ಮಾರ್ನಿಂಗ್ ವ್ಯೂ ಮಾತ್ರ ಈ ಥರ ಇತ್ತು. ಟೀ ಕುಡಿದ್ಮೇಲೆ ಅಂತೂ ಜೋಶ್ ಅಂತೂ ಒಂಚೂರು ಕಮ್ಮಿ ಆಗಿಲ್ಲ. ಫುಲ್ ಪೀಕಲ್ಲಿ ಇತ್ತಂತಾನೆ ಅನ್ಕೊಂಡು. ಫುಲ್ ವ್ಲಾಗರ್ ಮೀಟ್ಸ್ ವ್ಲಾಗರ್ಸ್ ಹೆಂಗಿರುತ್ತೆ ಅಂತ ಇದ್ರಲ್ಲಿ ನೋಡಿ. ನೋಡ್ತಾ ನೋಡ್ತಾ ನಾವು 6:30 ಅರೌಂಡ್ ನಾವು ಚಿಕ್ಕಮಂಗ್ಳೂರು ರೀಚ್ ಆದ್ವಿ. ಅಲ್ಲಿಂದ ಸ್ಟಾರ್ಟಿಂಗ್ ಕೆಳಗಡೆ ಪಾಯಿಂಟಲ್ಲಿ ಬಂದುಬಿಟ್ಟು ಬುಕ್ಕಿಂಗ್ ಆಗಿದೆಯಾ ಅಂತ ಹೇಳಿ ಚೆಕ್ ಮಾಡ್ತಾರೆ. ಬುಕ್ಕಿಂಗ್ ಆಗಿದೆ ಅಂದರೆ ಫುಲ್ ಚೆಕ್ಕಿಂಗ್ ಬಂದುಬಿಟ್ಟು ಮೇಲ್ಗಡೆ ಮಾಡ್ತಾರೆ ಹೋಗಿ ಅಂತ ಹೇಳ್ತಾರೆ. ಇಲ್ಲ ಅಂದವರು ಅಲ್ಲೇ ಸ್ಕ್ಯಾನರ್ ಇರುತ್ತೆ, ಅಲ್ಲೇ ಬುಕ್ ಮಾಡ್ಕೊಂಡು ಆಮೇಲೆ ಮೇಲೆ ಹೋಗ್ಬೋದು. ಹೆಂಗಿರುತ್ತೆ ಅಂತ ನೋಡಿ. ಎತ್ತರವಾದ ಅಡಿಕೆ ಮರಗಳು ಮುಳ್ಳಂಗಿರಿಗೆ ಹೆಂಗ್ ಹೋಗೋದು ಅಂತ ರೂಟ್ ಮ್ಯಾಪ್ ಹಾಕಿ ಬ್ರೋ. ಹೆಂಗ್ ಹೋಗೋದು ನಾಳೆ ಹೇಳ್ತಾರಂತ. ನಾನ್ ಎಲ್ಲೋ ಬಯ್ಯ ಬಂದೇನು. ಬತ್ತಾದೆ ಬಾಬಾ. ಅಲ್ಲಿಗೆ ಹೋಗ್ಬೇಕಂತೆ ನಾಳೆ ಇಲ್ಲ ಸ್ಕ್ಯಾಮ್ ಅದು ಏನಾರ. ಸೆಕೆಂಡ್ ಪಾಯಿಂಟ್ ಹತ್ರನೂ ಚೆಕ್ಕಿಂಗ್ ಆಯಿತು. ಚೆಕ್ಕಿಂಗ್ ಯಾವ ಥರ ಆಯಿತು ಅಂತ ಹೇಳಿದ್ರೆ ನಾವು ಟಿಕೆಟ್ ಬುಕ್ ಮಾಡಿದ್ದೀವಾ ಇಲ್ವಾ ಅಂತ ಹೇಳಿ ಕನ್ಫರ್ಮೇಷನಲ್ಲಿ ತೋರಿಸ್ಬೇಕು. ಅದು ತೋರಿಸಾದ್ಮೇಲೆ ಬಿಡ್ತಾರೆ ಅವರು. ಯಾವ ಥರ ವ್ಯೂ ಇದೆ ಅಂತ ನೋಡಿ. ನಾವು ಹೋದಾಗಂತೂ ತುಂಬ ಮಂಜಿತ್ತು.
ಮಾತ್ರ ನಮಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಚಿಕ್ಕಮಂಗ್ಳೂರಲ್ಲಿ ಮಸ್ತಾಗಿತ್ತು. ನೀವು ನೋಡಿ ಎಂಜಾಯ್ ಮಾಡಿ. ಮಂಜು ಕವಿದ ವಾತಾವರಣ. ಮಸ್ತ್ ಮಜಾ ಮಾಡ್ತಾ ಇದೀವಿ ನಾವತ್ತು ವ್ಯೂನ. ಹೆಂಗ ಅನ್ಸ್ತಿದೆ ರಕ್ಷಿತಾ? ಫುಲ್ ಮಸ್ತ್ ಮಸ್ತ್ ಮಜಾ ಮಾಡಿ ವರ್ತ್ ಅನ್ಕೋತೀನಿ. ನೈಟ್ ಎಲ್ಲ ಎದ್ದಿದ್ದಕ್ಕೂ. ಲಾಸ್ಟ್ ಪಾಯಿಂಟ್ ಇಲ್ಲಿ ನಾವು ಕಾರ್ ಪಾರ್ಕಿಂಗ್ ಮಾಡಿ ಅಲ್ಲೋಡಲ್ಲಿ ಬೈಕ್ ಬೀಳ್ಸಿರೋದು ಯಾರೋ ಇಲ್ಲಿ ಕಾರ್ನ ಪಾರ್ಕ್ ಮಾಡಿ ಇಲ್ಲಿಂದ ನಮ್ಗೆ 2 ಆಪ್ಷನ್ ಸಿಗುತ್ತೆ. ಒಂದು ಜೀಪಲ್ಲಿ ಹೋಗೋದು, ಇಲ್ಲ ಇನ್ನೊಂದು ನಡ್ಕೊಂಡು ಹೋಗೋದು. ನಾವು ಚೂಸ್ ಮಾಡಿದ್ದು ಜೀಪಲ್ಲಿ ಹೋಗೋದು. ಬಿಕಾಸ್ ನಮಗೆ ಒಂದೇ ಡೇ ಅಲ್ಲಿ ಎಷ್ಟೊಂದು ಪ್ಲೇಸಸ್ನ ಕವರ್ ಮಾಡ್ಕೋಬೇಕಂತ ನಾವು ಅಂದ್ಕೊಂಡಿದ್ವಿ. ಅಂದರೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಯಾವುದೇ ಪರ್ಟಿಕ್ಯುಲರ್ ಪ್ಲೇಸಸ್ಗೆ ಹೋಗಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿರಲಿಲ್ಲ. ಯಾವುದ್ಯಾವ್ದು ದಾರಿಯಲ್ಲಿ ಸಿಗುತ್ತಾ ಎಲ್ಲ ನೋಡ್ಕೊಂಡು ಹೋಗೋಣ ಅಂತಲೇ ಅಂದ್ಕೊಂಡಿದ್ವಿ. ಅಮ್ಮ ತುಂಬ ಚೆನ್ನಾಗಿ ಪಾಲಿಸ್ತಾ ಇರೋ ಹುಡುಗ ಅಂದರೆ ರುದ್ರೇಶ್ ಮಾತ್ರನೇ. ಒಂದಷ್ಟು ದ್ರಾಕ್ಷಿ ಕೊಟ್ಟು ಕಳಿಸ್ಬಿಟ್ಟು ಅವ್ರು ಬರೋಕ್ಕಿಂತ ಮುಂಚೆ ತಿನ್ರಿ ಎಲ್ಲಾರ್ಗು ಹೇಳ್ಕೊಂಡು ಒಂದಷ್ಟು ಖಾಲಿ ಮಾಡಿದ್ದಾನೆ ಅನ್ಸುತ್ತೆ. ಹತ್ರ ಫುಲ್ಲು ಹೆಂಗಿದೆ ನೋಡಿ ವ್ಯೂ. ಬಂದಿದ್ದಕ್ಕೂ ಸಾರ್ಥಕ ಆಯ್ತಿದೆ. ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಗೈಸ್. ನೀವು ಯಾರೆಲ್ಲ ಬಂದಿಲ್ಲ ಬನ್ನಿ, ವಿಸಿಟ್ ಮಾಡಿ ಆದಷ್ಟು ಬೇಗ. ಮಾನ್ಸೂನ್ ಮುಗಿಯೋಷ್ಟರಲ್ಲಿ ಓಪನ್ ಜಿಪ್ಪಲ್ಲಿ ಹೋಗ್ತಾ ಇದ್ದೀವಿ. ಜೀಪ್ ಇದು. ಬನ್ನಿ 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 ಸ್ವರ್ಗಕ್ಕೆ ಸೀದಾ ದಾರಿ. ಇದೆಲ್ಲ ಏನಾದ್ರು ರುದ್ರೇಶ್? ಗ್ರೀನ್ ಸಿಟಿ ಹಚ್ಚ ಹಸಿರು ಪರಿಸರ ದಿನಾಚರಣೆಯ ಪರಿಸರ ಪ್ರೇಮಿಯಾಗಿ ಪರಿಸರನ ಎಕ್ಸ್ಪ್ಲೋರ್ ಮಾಡಲು ಬಂದಿದ್ದೇವೆ. ಹೆಂಗಿದೆ ನೋಡಿ ವ್ಯೂ. ಎನ್ವಿರಾನ್ಮೆಂಟಲ್ ಡೇ ಅಂದ್ರೆ ಇದೇ ಕತ್ತೇನೆ. ನಾವು ಒಬ್ರು ಇಲ್ಲ ಅಂತ ಹೇಳಲ್ಲ, ನಾವು ಕ್ಲಿಪ್ಪಿಂಗ್ ತಗೊಂಡು ಸಾಕಾಗ್ತೇವೆ. ಬಟ್ ಇವ್ರು ಫುಲ್ ಎಕ್ಸ್ಪ್ಲೋರ್ ಮಾಡ್ತಾ ಇದಾರೆ. ಇವ್ರ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋಸ್ ಬರುತ್ತೆ, ವಾಚ್ ಮಾಡಿ. ಒಂದಷ್ಟು ಫೋಟೋಸ್ ತಗೊಂಡ್ವಿ. ಹತ್ಬೇಕಾದ್ರೆ ಸುಸ್ತಾಯ್ತು ಅಂತ ಹೇಳಿ ಸೈಡಲ್ಲಿ ನಿಂತ್ಕೊಂಡು ಹಾಯ್ ಹೇಳ್ಕೊಂಡು ನೆಕ್ಸ್ಟ್ ಟಾಪಿಗೆ ರೀಚ್ ಆದ್ವಿ. ಮೇಲೇರಿ ತೇಲುತ್ತಿದೆ ಹೃದಯ. ಬನ್ನಿ ಬನ್ನಿ ಸ್ನೇಹಿತರೆ, ಬನ್ನಿ ಒಂದೊಂದೇ ಬನ್ನಿ ಸ್ನೇಹಿತರೆ, ಮುಳ್ಳಯ್ಯನಗಿರಿಯಿಂದ ಕೆಳಗಡೆ ಹೋಗೋಣ. ಹೋಗಿ ಹೋಗೋ ಹಂಗೆ ಹೋಯ್ತಾ ಇರ್ರಿ. ಫಸ್ಟ್ ಟೈಮ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ನಮಗೆ ಮುಳ್ಳಯ್ಯನಗಿರಿ. ಅಂದರೆ ನಾವು ಈ ಥರ ಮಂಜಳಿ ಎಲ್ಲೂ ಪ್ಲೇಸಸ್ಗೆ ಹೋಗಿರಲಿಲ್ಲ. ಅಲ್ಲೇ ಒಂದು ಸಣ್ಣ ಸಣ್ಣ ಇದು ಎಲ್ಲ ಕಿತ್ಕೊಂಡು ಬಂದೆ ಮೆಮರೀಸ್ಗೋಸ್ಕರ. ಚೆನ್ನಾಗಿದೆ ಅಲ್ಲ ಪ್ಲೇಸ್ ಅಂತೂ ಚೆನ್ನಾಗಿತ್ತು ಅಂತ ಹೇಳಿ ಒಂದೆರಡು ಫೋಟೋ ತೊಗೊಳ್ಳೋಣ ಬಾ ರಕ್ಷಿತ ಅಂತ ಹೇಳಿ ನನ್ನ ತಂಗಿಗೆ ಹಿಂಸೆ ಕೊಡ್ತಾಯಿದ್ದೆ. ಅದರಲ್ಲೂ ಅವಳನ್ನ ಎತ್ಕೊಂಡು ಪೋಸ್ ಕೊಡ್ತೀನಿ ಬಾ ಅಂತ ಹೇಳಿಬಿಟ್ಟು ಹಿಂಸೆ ಮಾಡ್ತಿದ್ದೆ. ಅದರಲ್ಲೂ ಹುಡುಗರು ಪಾಪ ಬ್ಯಾಕ್ಗ್ರೌಂಡಲ್ಲಿ ಹಂಗೆ ಎತ್ಕಳಿ ಅಂತ ಹೇಳ್ಕೊಡ್ತಾಯಿದ್ರು. ಮಳೆ ಬರ್ತಾ ಐತೆ. ಹ್ಞೂ ಹೆಂಗೈತಲ್ಲ ಫುಲ್ಲು ಸೂಪರ್. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ ಗೈಸ್, ಅದು ಚಳಿಗೆ ಬಾಯಿಂದ ಹೊಗೆ ಬರುತ್ತಲ್ಲ ಆ ಥರ ಆಗ್ತಿತ್ತು ಅಷ್ಟೇನೆ. ನಡಿ ಕೆಳಗಡೆ ಬಂದಿದ್ದಾಯ್ತು ಗೈಸ್ ಜಿಪ್ಪಿಂದ. ಈಗ ನಮ್ಮ ಪಯಣ ಬಾಬಾ ಬುಡಂಗಿರಿ ಆ ಕಡೆಗೆ. ಟಿಫನ್ ಮಾಡ್ಕೊಂಡು ಹೋಗ್ತೀವಾ ಇಲ್ವಾ ನೋಡ್ಬಿಟ್ಟು ಹೇಳ್ತೀವಿ. ಅದು ಆಫ್ ರೋಡ್ ಮಾಡ್ಕೊಬರ್ತಾರ. ಎಕ್ಸ್ಟ್ರಾ ಲೈನಲ್ಲಿ ಜೀಪಲ್ಲಿ ನಿಂತಿರುತ್ತೆ. ಯಾರು ಬೇಕಾದ್ರೂ ಈ ಜೀಪ್ ಯೂಸ್ ಮಾಡ್ಕೊಂಡು 200 ರೂಪಾಯಿ ಒಂದು ಕಡೆಗೆ ಕೊಟ್ಬಿಟ್ಟು ಹೋಗ್ಬೇಕು ಅಷ್ಟೇ. ಗಿರಿ ಓ ಇಟ್ಸ್ ಎ ಫ್ಯಾಂಟಾಸ್ಟಿಕ್ ಮಾರ್ವಲಸ್ ಮೈಂಡ್ ಬ್ಲೋಯಿಂಗ್. ಎಷ್ಟನೇ ಸಲ ಬರ್ತಿರೋದು ನೀನು? ಸತತ ಬಾರಿ 4ನೇ ಸಾರಿ. ಫಸ್ಟ್ ಟೈಮ್ ನಮ್ದೆಲ್ಲ ಫಸ್ಟ್ ಟೈಮ್. ಚೆನ್ನಾಗಿದೆ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಫಸ್ಟ್ ಟೈಮ್ ನೋಡಕ್ಕಷ್ಟೇ ಇದೆ ನೋಡಿ ಗಾಯ್ಸ್. ಹಂಗೆ ತಿರ್ಗಿ ಹಿಂದೆ
ಏನೇ ಹೇಳಿ, ಇದೊಂದು ಪಾಯಿಂಟ್ ಮಾತ್ರ ಮಸ್ತಾಗಿದೆ. ಈ ಥರ ಸುತ್ತಮುತ್ತಲೆಲ್ಲ ಎಸ್ಟೇಟ್, ಫುಲ್ ಟೀ ಎಸ್ಟೇಟ್, ಕಾಫಿ ಎಸ್ಟೇಟ್ ಎಲ್ಲ. ನಮಗೆ ಬಾಬಾ ಬುಡಂಗೇರಿಗೆ ಹೋಗ್ಬೇಕಾದ್ರೆ ಏನು ಇಷ್ಟ ಆಯ್ತು ಅಂತ ಹೇಳಿದ್ರೆ, ಹೋಗೋ ಪ್ಲೇಸಿಗಿಂತ ಹೋಗೋ ರೋಡೇ ಚೆನ್ನಾಗಿರುತ್ತೆ ಅಂತಾರಲ್ಲ, ಆ ಥರ ನಮಗೆ ಹೋಗೋ ರೋಡಲ್ಲಿ ಪ್ರತಿಯೊಂದು ವ್ಯೂ ಮಾತ್ರ ಮಸ್ತಾಗಿತ್ತು. ಅದು ಜಿಪ್ ಲೈನ್ಸ್ ಆಗಿರ್ಬೋದು, ಏನೇನೋ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ, ಮೇ ಬಿ ಅಪ್ಕಮಿಂಗ್ ಡೇಸಲ್ಲಿ ಅದೆಲ್ಲನೂ ಆದರೆ ಇನ್ನೂ ಚೆನ್ನಾಗಿರುತ್ತೆ ಅನಿಸುತ್ತೆ, ಅಡ್ವೆಂಚರ್ ಆ್ಯಕ್ಟಿವಿಟೀಸ್ಗೆಲ್ಲನೂ. ಅದಕ್ಕಿಂತ ಮುಂಚೆ ಈಗೇನಿದೆ ಪರಿಸರ ಅದೇ ಥರ ನೋಡಿದ್ರೇ ಚೆಂದ. ನೋಡಿ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಮಸ್ತಾಗಿತ್ತು ಮಾತ್ರ. ಹಾಗೆ ಹೋಗ್ತಾ ದಾರಿಯಲ್ಲಿ ನಮಗೆ ಹೊನ್ನಮ್ಮನಹಳ್ಳಿ ಫಾಲ್ಸ್ ಕಾಣಿಸ್ತು. ಇದೆಲ್ಲನೂ ಟಿ ವಿಯಲ್ಲಂತೂ ತುಂಬ ಮಳೆ ಬಂದು ಅಷ್ಟು ನೀರಿದೆ ಇಷ್ಟು ನೀರಿದೆ ಅಂತ ತೋರಿಸ್ತಾಯಿದ್ರು. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ರಿಯಾಲಿಟಿ ಚೆಕ್ ಹೆಂಗಿತ್ತು ಅಂತ ಹೇಳಿಬಿಟ್ಟು. ಕೆಳಗಡೆ ನಿಂತು ನೋಡೋದೊಂದು ವ್ಯೂ, ಆದರೆ ಮೇಲುಗಡೆ ಬಂದರೆ ಇನ್ನೂ ಸಖತ್ತಾಗಿತ್ತು. ತುಂಬ ಕೂಲಾಗಿತ್ತು. ಆಗ್ತಾನೆ ಬೆಳಗ್ಗೆ ಮಳೆ ಬಂದು ಸ್ವಲ್ಪ ಎಲ್ಲ ಒದ್ದಾಗಿತ್ತು ಅನಿಸುತ್ತೆ. ಆಗಲೂ ಮಳೆ ಬರ್ತಿತ್ತು ನಾವು ಹೋದಾಗೂ. ನೀರು ಮಾತ್ರ ತುಂಬ ಕೋಲ್ಡ್ ಆಗಿತ್ತು. ಯಪ್ಪ ಹೆವಿ ಅಂದರೆ ಕಾಲೆಲ್ಲ ಒಂಥರ ಕೂತಿ ಮರಗಟ್ಟಿದ್ರಿಂದ ಅದ್ರ ಜೊತೆಲಿ ಆಟ ಆಡ್ಕೊಂಡು ಎಲ್ಲರೂ ಚಿಕ್ಕ ಮಕ್ಕಳೇ ಆಗೋಗಿದ್ವಿ ಅಂತಲೇ ಹೇಳ್ಬೋದು. ಚೆನ್ನಾಗಿ ಆಟ ಆಡ್ಕೊಂಡು ಜಾಲಿ ಮಾಡಿಕೊಂಡು ನೆಕ್ಸ್ಟ್ ಆ ವಾಟರ್ ಫಾಲ್ಸ್ ಮುಗಿದ್ಮೇಲೆ ಎಲ್ಲರೂ ಟಿಫನ್ಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಆಗ್ತಾ ಇದ್ವಿ ನಿಂತ್ಕೊಂಡು ಅಲ್ಲನೇನೆ. ಚಿತ್ರಾನ್ನ ತಿಂತಾ ಇದ್ದೀವಿ ಗೈಸ್. ತುಂಬ ಹೋಟ್ಲುಗಳನ್ನ ಹುಡುಕಿ ಈಗ ಸಿಕ್ಕಿದೆ ತಿಂತಾ ಇದ್ದೀವಿ. ಚಿತ್ರಾನ್ನ ತಿಂದ್ಕೊಂಡು ನಾವು ಬಂದಿದ್ದು ಟಾಪ್ ಆಫ್ ಬಾಬಾ ಬುಡಂಗಿರಿ ಸೈಡಿಗೆ. ಇಲ್ಲಿ ನಮಗೆ 2 ಥರ ಆಪ್ಷನ್ ಇದೆಯಂತೆ. ಒಂದು ಕೆರೆ ಕಾಣಿಸ್ತು ನಮಗೆ, ಆ ಪ್ಲೇಸೆಲ್ಲ ನಾವು ಹೋಗೋಣ ಅಂತ ಹೇಳಿ ಅಂದ್ಕೊಂಡ್ರೆ. ಅದಕ್ಕಿಂತ ಮುಂಚೆ ಒಂದು ಮಾಣಿಕ್ಯದರ ಫಾಲ್ಸ್ ಹತ್ರಕ್ಕೆ ಹೋದ್ರಿ. ಬಟ್ ಫಾಲ್ಸಿಗೆ ಹೋಗಲಿಲ್ಲ, ಅದ್ರ ಹತ್ರ ಹೋದರೆ ಅಲ್ಲಿ ನೋಡಿದ್ರೆ ಜೀಪಲ್ಲಿ ಹೋಗಬೇಕು, ಇಲ್ಲಿಂದ ನಿಮ್ಮ ಕಾರಲ್ಲೋ ಇಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ಏನು ಮಾಡಿದ್ರಿ, ಎಲ್ಲಿದ್ದರೂ ಫಾಲ್ಸ್ ನೋಡಿ ಸಾಕಾಗಿದೆ, ಆಚೆ ಕಡೆಯೇ ಫಾಲ್ಸ್ ಜಾಸ್ತಿ ಇದೆ ಅಂತ ಹೇಳಿ ನಾವು ಇಲ್ಲಿರುವಂಥ ಕೆರೆನ ನೋಡಿಕೊಂಡು ಬಂದ್ರಿ. ಫುಲ್ ಚಳಿ ಆಗ್ತಿದೆ, ಕೋಲ್ಡ್ ಇದೆ, ಫುಲ್ ಶೇಕಿಂಗ್. ನಾವು ಬಾಬಾ ಬುಡಂಗಿರಿ ರೀಚ್ ಆದಾಗ ಜಸ್ಟ್ 10:30 ಏನೋ ಆಗಿತ್ತು ಅಷ್ಟೇ. ತುಂಬ ಟೈಮ್ ಇದೆ ಈ ಡೇಯಲ್ಲಿ, ಇನ್ನೇನು ಮಾಡೋದು ಅಂತ ಹೇಳಿ ಸೆಟ್ ಪಾಯಿಂಟಿಗೆ ನಾಳೆ ಪ್ಲ್ಯಾನ್ ಮಾಡಿದ್ವಿ. ಬಟ್ ಇವತ್ತೇ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಮಿಡಲಲ್ಲಿ ಯಾರು ಸಿಕ್ಕಿದ್ರು ಗೊತ್ತಾ? ಅವರೇ ಫೇಮಸ್ ಕಾಫಿ ನಾಡು ಚಂದು. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಶಿವಣ್ಣನವರ ಅಭಿಮಾನಿ, ಕರ್ನಾಟಕದ ಜನತೆಗೆ ಕಾಫಿ ನಾಡು ಚಂದು ಮಾಡ್ತಿರೋ ನಮಸ್ಕಾರಗಳು. ಗೌತಮಣ್ಣನ್ ಬರ್ತಾಳೆ, ಬರ್ತಾಳೆ, ಓಹೋ ಗೌತಮಣ್ಣ, ಗೌತಮಣ್ಣ ಯಾಫಿ ಬರ್ತಾಳೆ. ಇವರು ನಮ್ಮ ಸುಧೀರ್ ಸರ್ ಇದ್ರಲ್ಲ, ಅವ್ರ ಮಗ ತರುಣ್ ಸುಧೀರ್ ಅಣ್ಣ, ಅವ್ರ ತರ ಕಾಣ್ತಿದ್ದಾರೆ. ನಾನು ಶಿವಣ್ಣನ್ ತರ ಇದ್ದೀನಿ, ನೋಡಿ ವಯಸ್ಸೇ ಆಗಲ್ಲ. ಎಲ್ಲರನ್ನೂ ಇಷ್ಟಪಡ್ಬೇಕು, ಎಲ್ಲರೂ ಮೂವಿ ನೋಡ್ಬೇಕು. ಮುಂದೆ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಹಿಂದೆ ಆಟ ಆಡ್ತಾ ಇದ್ವಿ, ಫೋಟೋ ತಕ್ಕೋತಾ ಇದ್ವಿ ಅಂತ ನಾವು ಬಿಟ್ಬಿಟ್ಟು ಮುಂದೆ ಹೋಯ್ತವನೆ. ನಾವೆಲ್ಲ ಇಲ್ಲಿ ಹಿಂದೆ ಬರ್ತಾ ಇದ್ವಿ ಅಲ್ವಾ ಗಾಯ್ಸ್? ಯಪ್ಪ ಎಂತ ಮೋಸ್ಕರ ಮಾಡ್ತೀನಿ ಹೋಗಿ. ಕಾಫಿ ನಾಡು ಚಂದು ಅಣ್ಣನ ಮಾತಾಡ್ಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆ ಜೆಡ್ ಪಾಯಿಂಟಿಗೆ ಹೋಗ್ಬೇಕಾದ್ರೆ ಮಾತ್ರ ಮಸ್ತಾಗಿ ಸಾಂಗ್ ಹಾಕ್ಕೊಂಡು ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು ಹಿಂದೆಗಡೆ ಕುತ್ಕೊಂಡು ರಕ್ಷಿತ ಅವರೆಲ್ಲ. ಆಟಿಗೆ ಹೋಲು ಆದ್ರೂ ಆಡ್ತಾ ಇದ್ದೆ ತಾಳ ಕೇಳು, ಹುಡುಗರ ಹಾಟಿದು ಮಕ್ಕಳು ಆಪ್ಷನ್ ನೀಡು ದೇವರೇ, ಚಾಂದಿನಿ ರಾತ್ ಮೇ ದಿಲ್ ಸಾಲ ಮಾಡೋಣ, ಚಾಂದಿನಿ ರಾತ್ ಮೇ ದಿಲ್ಲನ್ನೇ ಸೇಲ್ ಮಾಡೋಣ. ಇದೇ ಥರ ಕಂಟಿನ್ಯೂ ಮಾಡಿದ್ರೆ ವ್ಲಾಗ್ ತುಂಬ ದೊಡ್ಡದಾಗಿಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ಪಾರ್ಟ್ ವ್ಲಾಗ್ ಹಾಕ್ತೀನಿ. ನೆಕ್ಸ್ಟ್ ಎಲ್ಲ ವೀಡಿಯೋಸ್ನ ವಾಚ್ ಮಾಡಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.